ದುಡಿಯುವ ವರ್ಗ ಮೊದಲ ಬಾರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನುಭವವನ್ನು ಆನಂದಿಸಿದ್ದು, ಆಸ್ವಾದಿಸಿದ್ದು ಆ ಅನುಭವ ಮಂಟಪದಲ್ಲಿಯೇ. ಹೆಣ್ಣು ಮಕ್ಕಳು ತಮ್ಮ ಅಡುಗೆ ಕೋಣೆಯಿಂದ ಹೊರಬಂದು ತಮ್ಮ ನಿಜದ ನೆಲೆಯಲ್ಲಿ ನಿಂತು ಪುರುಷರನ್ನು ಪ್ರಶ್ನೆ ಮಾಡಿದ್ದು ಆ ಅನುಭವ ಮಂಟಪದಲ್ಲಿಯೇ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ 12ನೇ ಶತಮಾನದಲ್ಲಿ ಬಸವಣ್ಣ ಅನುಭವ ಮಂಟಪವನ್ನೇ ಸ್ಥಾಪಿಸಿರಲಿಲ್ಲ ಎನ್ನುವ ವಿದ್ವಾಂಸರಾದ ವೀಣಾ ಬನ್ನಂಜೆಯವರ ಮಾತುಗಳು ತುಂಬ ಸದ್ದು ಮಾಡ್ತಾ ಇದೆ. ಉತ್ತಮರು ತಪ್ಪಿ ನಡೆದರೆ ಲೋಕವಿನ್ನೆತ್ತ ಸಾಗುವುದು ಎನ್ನುವ ಸರ್ವಜ್ಞನ ಮಾತಿನಂತೆ ಸಮಾಜದ ಒಳಿತಿಗಾಗಿ ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕಾದಂತಹ ಈ ರೀತಿಯ ವ್ಯಕ್ತಿಗಳು ಈ ಥರದ ಸುಳ್ಳುಗಳನ್ನು ಹೇಳಲು ಆರಂಭಿಸಿಬಿಟ್ರೆ ಅಂತಹ ಸಮಾಜಕ್ಕೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು.